ಅಮ್ಮ ನನ್ನ ಹೆಂಡ್ತಿಗೆ ಇವಾಗ ಒಡವೆ ಬೇಕು ಅಂತೇಳ್ಬಿಟ್ಟು ಮುಂಚೆನೇ ಹೇಳ್ಬಿಡ್ಲ ಹಿಂಗೆ ಒಡವೆ ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ತಿರ್ಗಾ ರೆಡಿ ಮಾಡ್ಕೊಂಡು ದುಡ್ಡು ಕಾಸು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಆಷಾಢ ಶುರುವಾಗಿ ಸುಮಾರು ದಿನ ಆಯ್ತಲ್ಲಮ್ಮ. ಈಗ ಅದಕ್ಕೆ ಎಲ್ಲ ಶುರು ಮಾಡ್ಕೋಬೇಕಲ್ಲ. ಅದಕ್ಕೇನೆ ನೀನು ಹ್ಞೂ ಅಂತಂದರೆ ಹೋಗಿ ಎಲ್ಲ ಕೇಳ್ತೀನಿ. ಕೇಳ್ಬಿಟ್ಟು ಹಿಂಗೆ 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 ಬೇಕು ಕೊಡು ಅಂತೇಳ್ಬಿಟ್ಟು ಕೇಳೆಲ್ಲ ಇದು ಮಾಡ್ತೀನಿ. ಅದಕ್ಕೆ ನೀನು ಕೇಳ್ತಿರೋದು. ಹೋಗಿ ಕೇಳದ ಇವಾಗ ಒಡವೆ ಪಡವೆ ಬೇಕು ಅಂತ. ಕೇಳೋದೇನು ನಮ್ಮ ಕೈಯಾಗ ಐತಲ್ಲ, ತಗೊಂಡೋಗ್ಬಿಟ್ಟು ಅಡ ಇಕ್ಬಿಡೋದು, ಏನೋ ಒಂದು ಮಾಡಿದ್ರೆ ಆಗಕ್ಕಿಲ್ವಾ? ಅವಳೊಂದು ಬೇರೆ ಏನು ಕೇಳೋದ? ಆದ್ರೂ ಸಡನ್ನಾಗಿ ಇವಾಗ ನಾವು ಬೇಕು ಅಂತ ಕೇಳಿದ್ರೆ ತೊಂದರೆ ಆಗೋಯ್ತದೆ. ಮಗ ಅರ್ಧ ಕೆಜಿ ಬಂಗಾರ ಅಂದರೆ ಏನಿಲ್ಲ ಅಂದರೆ ಎಷ್ಟು ಆಯ್ತದಲ್ಲ? ಒಂದು 50 ಲಕ್ಷ ಆಯ್ತದೇನೋ ಅಲ್ವಿಲ್ಲ? ಅಷ್ಟೊಂದು ಲಕ್ಷ ಅಂತಂದ್ರೆ ಅತ್ತಾಗೆ ಮಾರ್ಗಿರ ಹಾಕ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಳ್ಳೋದೆ ಮೇಲು ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಬೀಳ್ತದೆ. ಅದೇ ಕಣಮ್ಮ ನೋಡಬೇಕು ಅಂತ ಹೇಳ್ತಿರೋದು ನಾನು. ಏನಾರ ಒಂದು ಮಾಡಬೇಕಲ್ಲ. ಈಗ ಇಸ್ಕೊಂಡು ದುಡ್ಗಿಡು ಬ್ಯಾಂಕ್ಗೆ ಲೋನ್ ಗೀನ್ ಎಲ್ಲನೂ ಸ್ಯಾಂಕ್ಷನ್ ಆಗ್ತೈತೆ, ಹಂಗೆ ಹಿಂಗೆ ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಒಡವೆ ಇಸ್ಕೊಂಡು ಈ ಬಿಸ್ನೆಸ್ನ ಶುರು ಮಾಡಿಬಿಡ್ತೀನಿ. ಸರಿನಾ? ಅವ ಇಲ್ಲ ಅಂತಂದರೆ ಹೆಂಗೆ ಆಗ್ತೈತೆ ನೀನೇ ಯೋಚನೆ ಮಾಡು. ನಾನು ನಂಬಿರೋದೇ ಅವಳ ಮೇಲೆ. ಈಗ ಅವಳೇ ಕೊಡಲಿಲ್ಲ ಅಂತಂದರೆ ನಾನು ಮಾಡೋಕ್ಕಾಗ್ತದೆ ಬಿಸ್ನೆಸ್ನ? ಅದಕ್ಕೆ ನೀನು ಜಾಸ್ತಿ ಕಾಟ ಗೀಟ ಎಲ್ಲ ಕೊಟ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ. ಸರಿನಾ? ಹೆಂಗೋ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆದರೆ ಬೇಕಾದ್ರೆ ಅವಳು ಅಡುಗೆನ ಅವಳಿಗೆ ಬಿಡಿಸ್ಕೊಟ್ರೆ ಆಯಿತು. ನೀನೇನು ಮಾಡೋಕ್ಕಾಗ್ತೈತೆ? ಅದಕ್ಕೆ ಕರೆದ್ಬಿಟ್ಟು ಕೇಳೋವಳನ್ನ. ನಾನೇನು ಕರೆದು ಕೇಳೋದು? ನೀನೇ ಕರಿ. ಅದ್ರಾಗೇನಂತೆ ಬಂದು ತಕ್ಕೊಡ್ತಾಳೆ ಅವಳೇ. ನೀನು ಕೇಳಿದ್ರೆ ನಾನು ನೀವೇ ಇಟ್ಕೊಂಡಿದ್ದೀರ ಒಡವೆನ ಅಂತ. ಕಣವ್ ನಾನೇ ಮಡಿಕೊಂಡಿವ್ನಿ ಅಂತಂದೆ. ಸರಿ ಬಿಡಿ ಆಯಿತು ಅಂತೇಳಿ ಸುಮ್ಮನಿದ್ಲು. ಯಾವಾಗ ಕೇಳ್ತಾಳೆ ಏನೋ, ಯಾರಿಗೆ ಗೊತ್ತು? ಒಂದು ಮಾತಂಗೆ ಅಂದರೆ ಕೇಳಿದ್ರೆ ಇದು ಮಾಡ್ತಾಳೆ ಅಂತ ನಾನು ಅಷ್ಟೇ. ನೀನೆ ಒಂದು ಮಾತು ಹಿಂಗೆ ಅಂದ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಇರು, ಕರೆದು ಕೇಳೋಣ. ಸರಿ ಇರು, ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಎದ್ರಕಂತೀಯ? ನಾನೇನೇ ಕೇಳ್ತೀನಿ ಇರು. ನೀನೇನು ಯೋಚನೆ ಮಾಡಬೇಡ. ಅವಳು ಏನು ಅನ್ಕೊಳ್ಳಲ್ಲಿ ಹೇಳಮ್ಮ ಅವಳಂತೂ. ನಾನು ಕೇಳ್ತೀನಿ ಇವಾಗ. ನೋಡು, ಇಲ್ಲ ಅಂತ ಅನ್ನೋದೇ ಇಲ್ಲ ಅವಳು. ಸರಿ ಕೇಳು. ರೂಪಾ, ರೂಪಾ, ರೂಪಾ. ಹಾಂ ಬಂದೆ ರೀ, ಹೇಳ್ರಿ. ಅದೇ ನಾನು ಬಿಸ್ನೆಸ್ ಎಲ್ಲನೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಂಗೂ ಗೊತ್ತಲ್ಲ, ಹೇಳ್ತಿದ್ನಲ್ಲ ನಾನು ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಂಗೆ ಹಿಂಗೆ ಅಂತ. ನಾನು ಏನೋ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಈಗ ಟೈಮ್ ಬಂದೈತೆ ನಾವು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಈ ಆಷಾಢ ಎಲ್ಲ ಕಳ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಬೇಡ, ಇವಾಗೆಲ್ಲ ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೋಬೇಕಲ್ಲ. ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡಿದ್ದ ತಕ್ಷಣವೇ ಇವಾಗ ಸುಮ್ಮನೆ ಶುರು ಮಾಡ್ತಿರೋದು ಅಷ್ಟೇನೆ. ಅದಕ್ಕೆ ನೀನು ನನಗೇನೆ ಕೇಳೋಣ ಅಂತ ಹೇಳ್ಬಿಟ್ಟು ಕರೆದೆ. ಈಗ ಅದೇ ಈಗ ಬಿಸ್ನೆಸ್ಗೆ ಸುಮಾರು ದುಡ್ಡೆಲ್ಲ ಬೇಕಾಯ್ತದಲ್ಲ, ಅದಕ್ಕೇನೆ ನೀನು ಒಡವಿಗ್ಲವಲ್ಲ, ನೀನು ಒಡವಿಗ್ಲು ಅವನ್ನೆಲ್ಲ ಬ್ಯಾಂಕಾಗಿ ಇಕ್ಬಿಟ್ಟು ಸಾಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಯಾಕವ ತಗೊಂಡ್ರೇನಾಯ್ತು ಸಾಲ? ನಿನ್ನ ಗಂಡ ಬಿಸ್ನೆಸ್ ಮಾಡ್ತಾನೆ, ನಾಳೆ ಕೋಟ್ಯಾಧೀಶ್ವರ ಐತಾನೆ, ನೀನು ಬಿಡಿಸ್ಕೊಡ್ತಾನೆ. ಅದ್ರಾಗ ತಪ್ಪೇನವೈತೆ? ಹ್ಞೂ ಅಂತ ಒಪ್ಕ. ಅದ್ರಾಗೆ ಯಾವ ತಪ್ಪು ಗಿಪ್ಪು ಏನೂ ಅದ್ರಾಗಿಲ್ಲ. ನೋಡು, ಚೆನ್ನಾಗಿರ್ತೀರ ಗಂಡ ಹೆಂಡ್ರು ಇಬ್ರು. ಚೆನ್ನಾಗಿರ್ತೀರ, ಸರಿನಾ? ನನ್ನ ಮಾತು ಕೇಳು. ಅಯ್ಯಯ್ಯೋ, ಇದೇನಪ್ಪ ಕುತ್ತಿಗೆಗೆ ಬಂತು? ಒಡವೆ ಕೇಳ್ತಾವ್ರೆ. ಒಡವೆ ನೋಡಿದ್ರೆ ಬೆಳ್ಳಿ ಒಡವೆ. ಅಯ್ಯೋ, ಬಂಗಾರದವು ಅಲ್ಲ, ಏನೂ ಅಲ್ಲ. ಈಗ ತಗ್ಲಾಕೊಂಬಿಡ್ತೀನಿ ಇವ್ರ ಹತ್ರ. ಅಯ್ಯೋ, ನಾನು ಮನೆಗೆ ತವ್ರ ಮನೆಗೆ ಓಡಿಸ್ಬಿಡ್ತಾರೆ ನನ್ನೂ. ಈಗ ಏನು ಮಾಡಲಿ? ಬ್ಯಾಡ ಅಂತ ಅಂದ್ಲ, ಏನನ್ಲಿ? ಅಯ್ಯೋ ದೇವ್ರೇ, ತಲೆ ಕೆಟ್ಟು ಕ್ಯಾರ ಹಿಡಿದ್ಬಿಟ್ಟೈತಲ್ಲ, ಏನಪ್ಪ ಮಾಡಲಿ? ಯಾಕೆ ರೂಪ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಾನು ನಿನಗೆ ವಾಪಸ್ ಮಾಡಿಸ್ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅದ್ರ ಬಗ್ಗೆ, ಓಕೆನಾ? ನಾನು ನೀಟಾಗಿ ನಿನಗೆ ಮಾಡಿಸ್ಕೊಡ್ತೀನಿ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ನಿನಗೆ? ನಾನು ಸ್ವಲ್ಪ ದಿನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಷ್ಟೇ, ಆಮೇಲೆ ಪಟ್ಟಂತ ಮಾಡಿಸ್ಕೊಡ್ತೀನಿ ನಿನಗೆ. ಹಂಗಲ್ಲ ರೀ, ಅದು ಮಾಡಿಸ್ಕೊಡ್ತೀರಂತಾರ. ಅದು ನಮ್ಮಮ್ಮ ಪ್ರೀತಿಯಿಂದ ಕೊಡ್ಸಿರೋದಲ್ವಾ, ಅದಕ್ಕೆ ಸ್ವಲ್ಪ ಸೆಂಟಿಮೆಂಟ್ ಅಷ್ಟೇ. ನಿನಗೆ ಒಸಿ ಸೆಂಟಿಮೆಂಟು, ಇಲ್ಲಾಂದರೆ ಏನೂ ಇರಲಿಲ್ಲ. ಅದು ಒಡವೆ ಎಲ್ಲ ಈಗ ಕೊಟ್ಬಿಟ್ರೆ ಅದು ಹೆಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ನೀನು ಒಡವೆ ನನ್ನವು ಕೊಡ್ತೀವಿ ಕಣವ. ಅಯ್ಯೋ, ನನ್ನ ಮಗ ಬಿಸ್ನೆಸ್ಸು ಕೈ ಹಾಕ್ದ ಅಂದರೆ ಲಾಸ್ ಆಗ ಮಾತೇ ನಿನಗೆ ಇಲ್ಲ. ನನ್ನ ಮಗ ಯಾವಾಗೂ ಸಣ್ಣಕ್ಕೇನೆ ಬಿಸ್ನೆಸ್ ಮಾಡಿ ಲಾಭ ತಗೊಬಿಟ್ಟು ಬರ್ತಾನೆ. ಶಾನೆ ಒಂದು 50 ಲಕ್ಷ 60 ಲಕ್ಷ ತನಕ ಬಂಡವಾಳ ಹಾಕ್ಬೇಕಂತೆ. ಅದೇನೋ ಕಂಪ್ನಿ ಥರ ಓಪನ್ ಮಾಡೋದಕ್ಕೆ. ಅದಕ್ಕೆ ನೀನು ನೋಡೋದಕ್ಕೆ ಹೇಳ್ತಿರೋದು. ನೋಡು, ನಾವು ಎಷ್ಟು ದಿನ ಅಂತ ಹಿಂಗೇನೇ ಇರಬೇಕು ಯೋಚನೆ ಮಾಡು. ಇಲ್ಲ ಅಂತ ಬೇಡ, ಸರಿನಾ? ಗಂಡಂಗೆ ಕೊಟ್ಟು ಒಳ್ಳೇದಾಗಲಿ ಅಂತ ಹೇಳು. ಬೇಕಾದ್ರೆ ನಿಮ್ಮ ಅಮ್ಮಂಗೂ ಫೋನ್ ಮಾಡ್ಬಿಟ್ಟು ನಾವೇನು ಕೇಳ್ತೀವಿ, ಸರಿನಾ? ಸರಿ ಅತ್ತೆ, ಆಯಿತು. ನಾನು ಯೋಚನೆ ಮಾಡ್ತೀನಿ, ಅವಾಗ ಕೊಡ್ತೀನಿ. ಅದೇ ಯೋಚನೆ ಮಾಡ್ತೀನಿ. ನಮ್ಮ ಅಮ್ಮಂಗೂ ಫೋನ್ ಮಾಡ್ಬಿಟ್ಟು ಹಿಂಗೆ ಅಂತ ಹೇಳ್ತೀನಿ. ನಮ್ಮಮ್ಮ ಪ್ರೀತಿಯಿಂದ ನನಗೆ ಅಂತ ಕೊಟ್ಟಿರೋದಲ್ವ, ಬೇರೆ ದುಡ್ಡಾಗೂ ಬಿಸ್ನೆಸ್ ಮಾಡ್ಕೊಬೋದಿತ್ತೇನೋ, ಲೋನು ಗೀನು ಹಾಕ್ಸ್ಬಿಟ್ಟು ಬಿಸ್ನೆಸ್ ಆ ಥರ ಮಾಡ್ಕೊಬೋದಿತ್ತೇನೋ. ಆದರೆ ನೀವು ಯಾಕೋ ಇದ್ರಾಗೆ ಮಾಡ್ಕೋಬೇಕು ಅಂತ ಇದ್ದೀರಾ. ಸರಿ ಆಯಿತು, ನೋಡ್ತೀನಿ, ಹೇಳ್ತೀನಿ ನಿನಗೆ. ಸರಿನಾ? ಸರಿ ರೂಪ, ಹೇಳೋದೇನಿಲ್ಲ. ತಗೊಂಡೋಗಿ ಮಾರ್ಗಿರ್ ಹಾಕಲ್ಲ ಬಿಡು, ಬಿಡಿಸ್ಕೊಡ್ತೀನಿ ಬಿಡು, ಸರಿನಾ? ಹಡ ಇಕ್ಬಿಟ್ಟು ನನಗೊಂದು 4 ತಿಂಗಳು ಟೈಮ್ ಕೊಡು. ಹಡ ಇಕ್ಬಿಟ್ಟು 4 ತಿಂಗಳಿಗೆ ನಾನೇ ಬಿಡಿಸ್ಕೊಡ್ತೀನಿ. ನನಗೂ ಗೊತ್ತು ಹೆಣ್ಮಕ್ಳು ಒಡವೆ ಅಂದರೆ ಎಷ್ಟು ಇಷ್ಟ ಇರ್ತೈತೆ ಅಂತ. ನನಗೂ ತುಂಬ ಚೆನ್ನಾಗಿ ಗೊತ್ತು ಒಡವೆ ತುಂಬ ಇಷ್ಟ ಇರ್ತೈತೆ ಅಂತ ಹೇಳಿ. ಅದಕ್ಕೇನೆ ಸರಿ ಆಯಿತು. ನಿನಗೇನು ಹಡ ಇಕ್ಕಿದ 3 ತಿಂಗಳು ಬಿಡಿಸ್ಕೊಡೋ ಜವಾಬ್ದಾರಿ ನಂದು. ನನ್ನ ಬಿಸ್ನೆಸ್ ಮೇಲೆ ನನಗೆ ಅಷ್ಟು ನಂಬಿಕೆ ಐತೆ, ಸರಿನಾ? ನೀನು ಡೋಂಟ್ ವರಿ, ನೀನು ನಾನೆಲ್ಲ ನೋಡ್ಕೊತೀನಿ.
ಕೊಡ್ತಾಳೆ ಬಿಡು ನಡಿ, ಇನ್ನೇನು ಅವಳಿಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ರೀ ಕೊಡಕ್ಕೆ ಅಂತ ಹೇಳೋಳು. ಸುಮ್ಮನೆ ಅವಳೆ ಅಂದರೆ ಅವಳಿಗೆ ಬೋಲ್ ಇಷ್ಟ ಅಂತಲೇ ನೀ ಅರ್ಥ. ಅವಳಿಗೂ ಇಷ್ಟನೇ ನೀ ಸುಮ್ಮನೆ ಇರು. ಕೊಟ್ಟೆ ಕೊಡ್ತಾಳೆ, ಏನು ಬ್ಯಾಡ ಅಂತಾಳೆ. ನಡಿ ನಡಿ ನೀನು ಸುಮ್ಮನೆ ಯೋಚನೆ ಮಾಡಬೇಡ ನೀನು. ಏನೋ ಒಂದು ಆಯ್ತದೆ. ಹೋಗಿ ಬ್ಯಾಂಕಿಗೆ ಕೇಳ್ಕೊಂಬಿಟ್ಟು ಬಾ, ಹಿಂಗೆ ಒಡವೆ ಇಷ್ಟ ಬಡವೆ ಅಡಾಯ್ತೀವಿ ಏನು ಎತ್ತ ಹೆಂಗೆ ಅಂತ ಕೇಳ್ಕೊಂಬಿಟ್ಟು ಬಾ. ಸರಿ ಅಮ್ಮ, ಆಯಿತು. ಥ್ಯಾಂಕ್ಸ್ ರೂಪಾ, ಥ್ಯಾಂಕ್ ಯು ಸೋ ಮಚ್. ನೀನು ಹೆಂಡ್ತಿಯಾಗಿ ಪಡೆದಿರೋದಕ್ಕೂ ಖುಷಿ ಪಡ್ತಾ ಇದ್ದೀನಿ ನಾನಂತೂ. ಥ್ಯಾಂಕ್ ಯು ಸೋ ಮಚ್. ಏನವ ಸೊಸೆ, ಒಂಚೂರು ಅಡುಗೆ ಮಾಡ್ಬಿಡವ. ನನಗೆ ಯಾಕೋ ನೋಡ ಎಲ್ಲ ನೋಯ್ತದ ಕಣವ, ಕುಂತ್ಕೊಂಡು ತರಕಾರಿ ಹೆಚ್ಚಕ್ಕೇ ಆಗಕ್ಕಿಲ್ಲ. ಸರಿನಾ? ನಾನು ಸ್ವಲ್ಪ ಹೊತ್ತು ಒಳ್ಳಾಡ್ತಿರ್ತೀನಿ. ಅಂಗಡಿ ಕಡೆ ಯಾರನ್ನ ಬಂದರೆ ನೋಡ್ಕೊಂಡು ಹಂಗೆ ನೀವು ಒಂದು ಸಾರು ಮಾಡಿಕ್ಬಿಡು. ಇನ್ನೇನು ಬೇಡ, ಒಂಚೂರು ಸಾರು ಮಾಡು. ಅಯ್ಯೋ ದೇವ್ರೇ, ಬೆಳ್ಳಿ ಒಡವೆನ ಬಂಗಾರದ ಒಡವೆ ಅಂತ ತಿಳ್ಕೊಟ್ಟಿದ್ದೀವಿ. ಆ ಮನೆಯಿಂದ ಅಂತೂ ಈಚೆ ಕಡೆಗೆ ಹಾಕಿದ್ರು, ಈ ಮನೆಯಿಂದ ಈಚೆ ಕಡೆಗೆ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಗೊತ್ತಾದರೆ ನನ್ನ ಕತೆ ಪಿನಿಸ್. ನಮ್ಮಮ್ಮ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಾಡಿಸೇ ಕೊಡಲಿಲ್ವಲ್ಲ ನನಗೆ. ಇರು, ನಮ್ಮಮ್ಮಂಗೆ ಫೋನ್ ಹಾಕ್ಬೇಕು ಅಷ್ಟೇ. ನಮ್ಮಮ್ಮಂಗೆ ಏನು ಬಂದಿರೋದು, ನಮ್ಮಮ್ಮಂಗೆ ದೊಡ್ಡರೋಗ ನಮ್ಮಮ್ಮಂಗೆ ಮಾಡಿಸ್ಕೊಡ್ತೀನಿ ಅಂತೇಳಿ 5 ಪೈಸದ್ದು ಅಂದರೆ ಪ್ರಯೋಜನ ಇಲ್ದಿದ್ದಂಗೆ ಮಾಡ್ಬಿಡ್ತಲ್ಲ ನಮ್ಮಮ್ಮ. ಈಗ ನಾನು ಉಗಿಸ್ಕೊಳಕ್ಕೆ ಹೀಗೆ ತಗ್ಲಾಕೊಂಡೆ ಅಂದರೆ. ಇರು. ಹಲೋ, ಮಗಳೇ ಹೇಳು. ಅಮ್ಮ, ನೀನು ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ನೀನು ಅರ್ಧ ಕೆಜಿ ಬಂಗಾರನ ಕೊಡ್ದಿದ್ದಂಗೆ ನನಗೆ ನೆನೆ ಮೋಸ ಮಾಡಿಬಿಟ್ಟಿದ್ಯಾ ಕಣಮ್ಮ ನೀನು. ಇವಾಗ ನೋಡಿದ್ರೆ ನಾನು ನಮ್ಮ ಯಜಮಾನ್ರ ಹತ್ರ ತಗ್ಲಾಕಡಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಕಣಮ್ಮ. ನಮ್ಮ ಯಜಮಾನಪ್ಪ ಇವಾಗ ಬಂದ್ಬಿಟ್ಟು ನೋಡು, ನನಗೆ ಒಡವೆ ಕೊಡು, ನೀನು ಒಡವೆ ಎಲ್ಲ ನನಗೆ ಬ್ಯಾಂಕಾಗಿ ಇಕ್ಬಿಟ್ಟು ನಾನು ಬಿಸ್ನೆಸ್ ಮಾಡಬೇಕು, ಇನ್ನು 3 ತಿಂಗಳಾದ್ಮೇಲೆ ನಿನಗೆ ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವನೆ ಕಣಮ್ಮ. ಇವಾಗ ಒಡವೆ ಕೊಟ್ಟರೆ ಆ ಒಡವೆ ಎಲ್ಲ ಬೆಳ್ಳಿ ಒಡವೆ, ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ ಕಣಮ್ಮ. ಈಗ ತಗ್ಲಾಕೊಂಬಿಡ್ತೀನಿ ಕಣಮ್ಮ ನಾನು, ಮತ್ತೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾರೇನೋ ಕಣಮ್ಮ. ಅಯ್ಯೋ ನಾನು ಕೊಡೋಕ್ಕಿಲ್ಲ, ಬಿಸ್ನೆಸ್ಗೆಲ್ಲ ಕೊಡೋಕ್ಕಿಲ್ಲ, ಕಾಸು ಬಾಯ್ತದೆ ಅಂತ ಹೇಳೇ. ಅವಂಗೆಲ್ಲ ಹೇಳೋಕ್ಕಾಗಕ್ಕಿಲ್ಲ ಕಣಮ್ಮ. ನಿನ್ನೊಳೆದಕ್ಕೆ ಅಲ್ವಾ ಹಂಗೆ ಹಿಂಗೆ ಅಂತ ಪುಂಗ್ತಾವ್ರೆ ಕಣಮ್ಮ. ಸುಮ್ಕೇನಿಯ, ನನಗಂತೂ ಬಲು ಟೆನ್ಷನ್ ಆಯ್ತೈತೆ ಕಣಮ್ಮ. ನನಗಂತೂ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ. ಅದಕ್ಕೆ ತಾನೇ ನೀನು ಫೋನ್ ಮಾಡಿದ್ದು. ಹೆಂಗನ ಮಾಡಿ ಬಂಗಾರದ ಒಡವೆಯ ಕೊಟ್ಟರು, ಬಂಗಾರದ ಒಡವೆಯ ಹೆಂಗನ ಮಾಡಿ ಸುಮ್ಮನೆ ಇದು ಮಾಡಮ್ಮ. ಅಮ್ಮ ಮಾಡಿಸ್ಕೊಟ್ಬಿಡಮ್ಮ, ಮರುವ ದಿನನ ಉಳಿತದೆ. ಮಾಡಿಸ್ಕೊಟ್ಬಿಡಮ್ಮ, ನನ್ನ ಮಾತು ಕೇಳಮ್ಮ ಪ್ಲೀಸ್ ಅಮ್ಮ, ಮಾಡಿಸ್ಕೊಡಮ್ಮ ನೀನು. ಇಲ್ಲ ಅಂದರೆ ನನ್ನ ಗಂಡ ಈಚೆ ಕಡೆಗೆ ಹಾಕ್ಬಿಟ್ರೆ ಕಷ್ಟ ಆಯ್ತದೆ. ಅಯ್ಯೋ ಮಗಳೇ, ಇವಾಗ ಯೋನೇ ಮಾಡೋದು ನಿಮ್ಮ ಮನೆಗೆ ಬೇರೆ ಹಾಗೆ, ಇಲ್ಲಿ ನಮ್ಮ ಮನೆಗೆ ನೋಡಿದ್ರೆ ಇಲ್ಲಿ ಬೇರೆ ಥರ ನಡೀತೈತೆ ಎಲ್ಲ ಕತೆ ಎಲ್ಲನೂ. ನಿಮ್ಮ ಅಪ್ಪ ಮಾಡಿರೋ ಎಡವಟ್ಟು ಕೆಲಸಕ್ಕೆ ಅವಳು ಯಾವಳು ಕರ್ಕೊಬಂದು ಮನೆಗೆ ಬಿಟ್ಟು ಅವಳು ಮದುವೆ ಮಾಡು ಅಂತ ಕುಂತವ್ರೆ. ನಾನು ಹುಡುಕ್ತಾನೆ ಇದ್ದೀನಿ, ಹುಡುಕೊಂಡೆ ಓಡಾಡ್ತೀವಿ, ಆದರೂ ಸಿಕ್ತಿಲ್ಲ. ಅಯ್ಯೋ, ಈಗ ಜಮೀನು ಬೇರೆ ಮಾರಬೇಕು, ಏನು ಮಾಡಬೇಕು? ಇರೇ, ನಿನಗೋಸ್ಕರ ನಾನು ಜಮೀನು ಮಾರಾಟಕ್ಕೆ ಇಕ್ಬಿಡ್ತೀನಿ ಅತ್ತಾಗೆ. ಯಾರಿಗಾನ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ತಲೆ ಕೆಡಿಸ್ಕೊಬೇಡ. ನೋಡಮ್ಮಿ, ನೀನು ಬಂದ್ಬಿಟ್ರೆ ಇಲ್ಲಿ ಇದ್ಬಿಟ್ರೆ ನಮ್ಮ ಮಾನ ಮರ್ವದಿ 3 ಕಾಸು ಕರಾಜ್ ಆಯ್ತದೆ. ನೀನು ತಂಗಿನೂ ಹೆಂಗೋ ಮಾಡ್ಬಿಟ್ಟು ಒಪ್ಸ್ಬಿಟ್ಟಿಲ್ಲ ಅಂತ ಕಳ್ಸೋದು, ಬೆಂಗ್ಳೂರು ಕಡೆ ಸಾಗಾಕೋದು ಏನೋ ಮಾಡಬೇಕು ಅಂತ ಪಿಲ್ಲನ್ ಮಾಡ್ಕೊಂಡಿವ್ನಿ. ಅವನು ಬಂದು ಇಲ್ಲೇ ವಾಕರ್ಸ್ಕೊಂಡವ್ನಿ. ನೀನು ಬಂದ್ಬಿಟ್ರೆ ಮಾನ ಮರೋದಿ ಹೋಗ್ಬಿಡ್ತದೆ ಮಗಳೇ. ನೀನು ಬರೋಕೆ ಹೋಗ್ಬೇಡ. ನಾನು ನೋಡ್ಕೊತೀನಿ ಎಲ್ಲನೂ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಜಮೀನ ಮಾರಾಟ ಮಾಡೋಕೆ ಇಕ್ಬಿಟ್ಟು ಇನ್ನೊಂದು ವಾರ 10 ದಿನ ತನಕ ಹಂಗೆ ತೊಳ್ಳು ರೀ. ನಮ್ಮೂರಾಗ ಫಂಕ್ಷನ್ ಐತೆ, ಫಂಕ್ಷನ್ಗೆ ಹಾಕಬೇಕು ಒಡವೆ ಅಂತ ಹೇಳ್ಬಿಟ್ಟು 1 ವಾರದ ಗಂಟೆ ತೊಳ್ಳು. ಆಮೇಕಿಂದ ನಾನು ಏನೋ ವ್ಯವಸ್ಥೆ ಮಾಡ್ತೀನಿ. ಅಮ್ಮ, ವಾರ ತೊಳ್ಬೋದಷ್ಟೇ, ಅದ್ರ ಮ್ಯಾಲೆ ತೊಳ್ಳೋಕ್ಕಾಗಕ್ಕಿಲ್ಲ. ಅರ್ಥ ನಿನಗೂ ಆಯ್ತದೆ ತಾನೇ? ನೋಡಮ್ಮ, ದಯವಿಟ್ಟು ನನ್ನ ಮಾನ ಮರ್ಯಾದೆ ಕಳಿಬೇಡ. ನನ್ನ ಗಂಡು ಸುಮ್ಮನಿರೋಕ್ಕಿಲ್ಲ ಅಷ್ಟೇ. ಎಲ್ಲರೂ ಆಡಾಡ್ಕೊಂಡು ಹೋಗ್ಬಿಡ್ತಾರೆ ಕಣಮ್ಮ. ನಿಜವಾಗೂ ಎಲ್ಲರೂ ಬಂಗಾರದೊಡವೆ ಎಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾಗಿದ್ದೀನೇ ಕಾಲು ಕಸ ಹೋಗ್ಬಿಡ್ತೀನಿ ಕಣಮ್ಮ ನಾನಂತೂ. ಸರಿನಾ? ನಾನು ಬೇರೆ ಪಿಲ್ಲನ್ ಹುಡುಕ್ತಾ ಇರ್ತೀನಿ. ನೀನು ಅಷ್ಟಾಗಿ ಏನಾರ ಮಾಡಿ ಒಡವೆ ಮಾಡಿಸ್ಕೊಟ್ಬಿಡು. ಇನ್ನೇನು ಕೇಳೋಕ್ಕಿಲ್ಲ ಕಣಮ್ಮ, ನಾನಂತೂ ಸುಮ್ಮನೆ ಇರ್ತೀನಿ. ಇವ್ರಿಗೂ ಬೋಲ್ ದುಡ್ಡು ಆಸೆನೇ ಕಣಮ್ಮ. ಯಾಕನ ಇಂಥ ಫ್ಯಾಮಿಲಿಗೆ ಮದುವೆ ಮಾಡ್ಕೊಂಡು ಯಾರನ್ನೊಬ್ಬರು ನ್ಯಾಯವಾಗಿರೋನ್ನ ಕಟ್ಕೊಂಡಿದ್ರೆ ಆಗೋದು ಅನ್ನಿಸ್ತೈತಿ. ಇವಾಗ ಸಾಯ್ತಾರೆ ಒಡವೆ ಅಂತ ಹೇಳ್ಬಿಟ್ಟು ಹೊಂದಿಸ್ಬಿಡು. ಸರಿನಾ? ಅದಕ್ಕೆ ಭಯ ಆಯಿತು ನಿನಗೆ ಬಂದು ಹೇಳ್ದೆ. ಇನ್ನೊಂದು ವಾರ 10 ದಿನ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಕಣಮ್ಮ, ನಾನೇನೇ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ಬಿಟ್ಟು ನಾನೇ ವಾರ 10 ದಿನ ಹೆಂಗೋ ಹೇಳ್ತೀನಿ. ಸರಿನಾ? ಆಮೇಕಿಂದ ನೀನೇ ನೋಡ್ಕೋಬೇಕು ಎಲ್ಲನೂ. ಸರಿನಾ? ಸರಿ ಆಯಿತು ಬಿಡು. ಆಯಿತು, ನೀನು ಹೇಳ್ದಂಗೆ ಆಯಿತು ಬಿಡು. ನಾನು ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಈಗಲೇ ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀನಿ. ಜಮೀನು ತಗೊಳ್ಳೋರ್ಗೆ ಯಾರಿಗೋ ಹೇಳಿದ್ದೆ, ಒಬ್ರಿಗೆ ಬಂದು ಜಮೀನು ನೋಡ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ರು. ಜಮೀನು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಯ್ತೀನಿ ಅಂತ. ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಒಂದೇ ದಿನಕ್ಕೆ ವ್ಯಾಪಾರಾಗ ಅಡ್ವಾನ್ಸ್ ಕೊಡ್ತಾರಲ್ಲ, ಆ ಅಡ್ವಾನ್ಸಾಗೆ ಬೇಕಾದ್ರೆ ನಿನಗೆ ಮೊದಲೇನೇ ಒಡವೆ ಮಾಡಿಕೊಟ್ಬಿಡ್ತೀನಿ ಅಷ್ಟೇನೇ. ಸರಿ, ಹಂಗಾರೆ ನಮ್ಮ ಅತ್ತೆಗೆ ಹೋಗಿ ಹೇಳಿರ್ತೀನಿ. ಸರಿನಾ? ಎಡವಟ್ ಮಾಡ್ತೆ ಅಂದರೆ ದೇವ್ರನೇ ಮುರ್ವಾದಿ ಹೋಗ್ಬಿಡ್ತದೆ ಕಣಮ್ಮ. ನಂದೇ 3 ಕಾಸು ಮುರ್ವಾದಿ ಇರೋಕ್ಕಿಲ್ಲ, ಹೋಗ್ಬಿಡ್ತದೆ. ಈಗಲೇ ಹೇಳಿದ್ದೀನಿ, ಅರ್ಥ ಮಾಡ್ಕ. ನಾನು ಫೋನ್ ಕಟ್ ಮಾಡ್ಬಿಟ್ಟು ಇವಾಗ ಹೋಯ್ತೀನಿ. ನಮ್ಮ ಅತ್ತೆ ಸಾರು ಮಾಡು, ಅದು ಮಾಡಿ ಇದು ಮಾಡು ಅಂತ ಪಿರಾಣ ತಿಂತಾಳೆ. ಎಂಥ ಮನವು ಕಟ್ಕೊಬಿಟ್ಟು ನಾನಂತೂ ಏನೇನೂ ಗೊತ್ತಿಲ್ಲ ಇಲ್ಲಿ. ಅಯ್ಯೋ, ನನ್ನ ಪರಿಸ್ಥಿತಿ ಯಾರಿಗೂ ಬೇಡ. ಸರಿ ಬಿಡು, ಆಯಿತು. ನಾನಂತೂ ಬರೋಕ್ಕಿಲ್ಲ, ಗಂಡನ ಬಿಟ್ಟು ಬಂದರೆ ಅಲ್ಲಿ ಮುರ್ವಾದಿ ಇರೋಕ್ಕಿಲ್ಲ ಅಂತ ಗೊತ್ತು. ನಾನು ತಂಗಿ ಥರ ಬರೋಕ್ಕಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ನಿಂದು ಪಾಪ ಮುರ್ವಾದಿ ಉಳಿಸ್ಬೇಕಲ್ಲ, ಉಳಿಸ್ತೀನಿ. ನೀನು ಹೋಗು. ಸರಿನಾ? ನಾನು ಬರ್ತೀನಿ, ಬಂದು ಒಡವೆ ಮಾಡಿಸ್ಕೊಂಡು ಬರ್ತೀನಿ. ನಿನ್ನ ದುಡ್ಡು ಅರೇಂಜ್ ಮಾಡು. ಸರಿ, ನಮ್ಮ ಅತ್ತೆ ಯಾಕೋ ಎದ್ದು ಈಚೆ ಕಡೆಗೆ ಬಂದು ನನ್ನೇ ನೋಡ್ತಾವಳೆ. ಯಾರು ತಗೋ ಫೋನಾಗ ಮಾತಾಡ್ತಿದ್ದೀನಿ ಅಂತ ಡೌಟ್ ಬಂದ್ಬಿಡ್ತದೆ ಕಣಮ್ಮ. ಕಟ್ ಮಾಡ್ತೀನಿ.
ಸರಿ ಸರಿ ಕಣಮ್ಮಿ ಆಯಿತು. ನೀನು ಕಟ್ ಮಾಡು, ನಾನು ಈಗಲೇ ಅವರು ಫೋನ್ ಮಾಡ್ಬಿಟ್ಟು ನಾನು ಮಾತಾಡ್ತೀನಿ ಸರಿನಾ. ಜಮೀನು ತಗೊಳ್ಳೋರಿಗೆ ಫೋನ್ ಹಾಕ್ಬಿಟ್ಟು ಕರಿತೀನಿ. ನೀನು ಕಟ್ ಮಾಡು, ಆರಾಮಾಗಿ ಹೋಗಿ ನೀನು ಮಂತಕ್ಕೆ ಹೋಗಿ ಸುಮ್ಮನೆ ಯಾಕೆ ಅಮ್ಮಂತಾಗ ಡೌಟ್ ಬರೆಸ್ಕೊಂಡು ಇದು ಮಾಡ್ಕೊಂಡಿರ್ತೀಯ. ಹೋಗು ಹೋಗು ಇರು. ಹಿಂಗನ ಫೋನ್ ಹಾಕ್ತೀನಿ. ಜಮೀನು ತಗೋತೀನಿ ಅಂತ ಹೇಳ್ತಿದ್ನಲ್ಲ ಹಿಂಗೆ ಮಾಡ್ತೀನಿ. ಹಲೋ, ಹಾಂ ಹೇಳಿ ಬಂಗಾರಪ್ಪನವ್ರೆ. ಅದೇ ಜಮೀನು ನೋಡಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲೇ ಇಲ್ವಲ್ಲ, ಯಾವಾಗ ಬರ್ತಿರೋ ಏನು ಅಂತ ಫೋನ್ ಹಾಕಿದೆ. ಯಾರೆಲ್ಲ ತುಂಬ ಜನ ಕೇಳ್ತಾನೆ ಇದ್ರು ಜಮೀನ. ಪಾಪ ನಿಮ್ಮ ಮಾತು ಕೊಟ್ಬಿಟ್ಟಿದ್ನಲ್ಲ, ಅದಕ್ಕೆ ನೀ ಏನು ಮಾಡಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಏ ಹೌದಾ, ಅದ್ರಾಗೇನೈತಂತೆ? ಹಾಂ, ಅದೇ ಇವಾಗ ಆಷಾಢ ಅಂತ ಸುಮ್ಮನೆ ಇದ್ವಿ ಅಷ್ಟೇ ಏನಿಯ ಬಂಗಾರಮ್ಮನವ್ರೆ. ನಾವು ತಗತೀವಿ ಜಮೀನು ಇಲ್ಲ ಅಂತ ಹೇಳ್ತಿಲ್ಲ. ಆಷಾಢದಾಗ ಸುಮ್ಮನೆ ಯಾಕೆ ಅಂತ ನಮ್ಮ ಮನೆಯಲ್ಲ ಹೇಳಿದ್ರು. ಆಷಾಢ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಇದ್ದೀವಿ. ಆಷಾಢ ಕಳ್ಕೊಂಡು ಬರ್ತೀವಿ ಬಿಡಿ. ಅದು ಹೆಂಗಾಯ್ತದೆ? ನೀವು ಬರಲೇಬೇಕು ಪ್ಲೀಸ್, ಇಲ್ಲ ಅಂತ ಅನ್ಬೇಡಿ. ನೀವು ಬನ್ನಿ, ನೀವು ಸುಮ್ಕೆನೆ ಬಂದು ನೋಡ್ಕೊಂಡು ಹೋಗಿ. ಒಂಚೂರು ಅಡ್ವಾನ್ಸನ್ನ ಕೊಟ್ಟೋಗಿ. ನಾವು ಕಷ್ಟಾಗಿದ್ವಿ, ನಮ್ಮ ಮನೆ ಪರಿಸ್ಥಿತಿ ಕಷ್ಟಾಗಿತ್ತು, ಅದಕ್ಕೆ ಜಮೀನು ಮಾರ್ತಿರೋದು. ಅರ್ಜೆಂಟಾಗಿ ಕಾಸು ಬೇಕಾಗಿತ್ತು, ಅದಕ್ಕೇನೆ. ಹೌದಾ, ನೋಡೋಣ ಇರಿ. ಆದರೆ ನಾಳೆ ನಾಡಿದ್ರಾಗೆ ನೋಡ್ಬಿಟ್ಟು ನೀವು ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಸರಿನಾ. ಒಂದು ಸ್ವಲ್ಪ ಇದು ಬರ್ಸ್ಕೊಂಡೆಲ್ಲ ಬೇಕಾದ್ರೆ ಅಡ್ವಾನ್ಸ್ ಪೇ ಮಾಡಿ ಹೋಗ್ತೀನಿ. ಆದರೆ ರಿಜಿಸ್ಟ್ರೇಷನ್ ಎಲ್ಲನೂ ಆಷಾಢ ಮುಗಿದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಈಗ ಸದ್ಯಕ್ಕೆ ಮಾಡ್ಕೊಳಕ್ಕಾಗಲ್ಲ ಬಂಗಾರಮ್ಮನವ್ರೆ. ಸರಿ ಆಯಿತು, ಪರವಾಗಿಲ್ಲ. ನೀವು ಬಂದು ನೋಡ್ಕೊಂಡು ಹೋಗಿ ಸಾಕು ನನಗೆ. ನೀವು ನೋಡ್ಕೊಂಡು ಹೋದ್ರೆ ಒಂಚೂರು ಅಡ್ವಾನ್ಸ್ ಕೊಟ್ಟರೆ ಸಮಾಧಾನ. ಮನೆ ಪರಿಸ್ಥಿತಿ ಸ್ವಲ್ಪ ಕೆಟ್ಟಿತ್ತು, ಅದಕ್ಕೆ ಒಂಚೂರು ಕಾಸಿಗೆ ಸಿದ್ದಿದ್ರೆ ನಾವು ಸ್ವಲ್ಪ ಇದಾಯ್ತಿದ್ವಿ ಅಂತ ಹೇಳಿ. ಸರಿ ಬರ್ತೀವಿ ಹೇಳಿ. ನಾಳೆ ನಾಡಿದ್ರಾಗ ನೋಡ್ಕೊಂಡು ಹೋಗ್ತೀವಿ. ಆಯ್ತು.